ಎಲ್ಲರಿಗೂ ಸ್ವಾಗತ. ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಭಿತ್ರವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಶ್ವೇತಾಶ್ವತರೋಪನಿಷತ್, ಶ್ವೇತ ಅಶ್ವತರ ಉಪನಿಷತ್. ಶ್ವೇತ ಅಶ್ವತರ ಅಂದರೆ ಬಿಳಿ ಹೆಸರುಗತ್ತೆ ಅಂತ ಹೇಳಿದ್ದೆ. ಅದರಲ್ಲಿ ಶಾಂತಿ ಪಾಠ ಆಗೋಯಿತು. ಮತ್ತೆ ಮೊದಲನೇ ಅಧ್ಯಾಯದ ಮೊದಲನೇ ಮಂತ್ರ ನೋಡಿದ್ವಿ. ಹರಿ ಓಂ ಬ್ರಹ್ಮವಾದಿನೋ ವದಂತೆ ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ ಅಧಿಷ್ಠಿತಾಃ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ ಅಂತ ನೋಡಿದ್ವಿ. ಅಂದರೆ ಬ್ರಹ್ಮವಾದಿಗಳು ಅಂದರೆ ಈ ಋಷಿಯ ಶಿಷ್ಯಂದರು. ನಾನು ಹೋದ ವಾರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬ್ರಹ್ಮವನ್ನು ಪರವಾಗಿ ವಾದಿಸುವಂಥವರು ಅಂದರೆ ನಮ್ಮ ಜೀವಾತ್ಮ ಆತ್ಮ ಮತ್ತೆ ಮೀರಿ ಬ್ರಹ್ಮ ಬೃಹತ್ ಚಲನೆ ಮತ್ತು ಚಿಂತನೆ ಅಂತ ಒಂದಿದೆ. ಅದನ್ನು ನಾವು ತಲುಪಿಕೊಂಡರೆ ಪರಮಾತ್ಮನ ದರ್ಶನ ಅನ್ನೋ ಒಂದು ವಿಚಾರದಲ್ಲಿ ಅವರು ಆಲ್ರೆಡಿ ಅವರಿಗೆ ಅನುಭವ ಬಂದಿದೆ ಮತ್ತು ಅವರಿಗೆ ಅದರಲ್ಲಿ ಆಸಕ್ತಿ ಇದೆ. ಅವರಿಗೆ ಯಾವ ಪುರಾವೆಗಳು ಬೇಕಿಲ್ಲ. ಹಾಗಾಗಿ ಅವರು ಗುರುಗಳನ್ನ ಮುಂದುವರೆದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬ್ರಹ್ಮವಾದಿಗಳು ವಿಚಾರ ಮಾಡಿಬಿಟ್ಟಿದ್ದಾರೆ, ಆದ್ರೆ ಅವರಿಗೆ ಅನುಮಾನ. ಆ ಪ್ರಶ್ನೆಗೆ ಉತ್ತರವಿಲ್ಲ. ಏನು ಹೇಳ್ತಾರೆ? ಈ ಬ್ರಹ್ಮವೇ ಜಗತ್ತಿಗೆ ಕಾರಣವೇ? ಮೊದಲನೇ ಪ್ರಶ್ನೆ. ನಾವು ಎಲ್ಲಿಂದ ಹುಟ್ಟಿದ್ದೇವೆ? ನಾವು ಯಾವುದರಿಂದ ಬದುಕಿದ್ದೇವೆ? ಹಾಗೂ ನಾವು ಎಲ್ಲಿ ಸ್ಥಿತರಾಗಿದ್ದೇವೆ ಅಂತ ಕೇಳಿ ಜೊತೆಗೆ ಒಂದು ಹೇಳ್ತಾರೆ, ನಾವೆಲ್ಲ ಯಾವುದರಿಂದ ನಿಯಮಿತರಾಗಿ ಸುಖ ಅಥವಾ ದುಃಖ ಆಲ್ಟರ್ನೇಟಿವ್ ಆಗಿ, ಅಂದರೆ ಇಲ್ಲ ಇದು ಇಲ್ಲ ಅದು, ಆ ಮಧ್ಯದಲ್ಲಿ ಆನಂದದಲ್ಲಿ ಅಂದರೆ ಸುಖ ದುಃಖ ಬಿಟ್ಟು ಆನಂದ ಅನ್ನೋ ಒಂದು ವಿಚಾರ ಇದೆ. ಅದರಲ್ಲಿ ನಾವು ಮನುಷ್ಯರುಗಳು ಇರೋದಿಲ್ಲ. ಇಲ್ಲಿ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರಾಣಿಗಳಿಗೆ ಅಲ್ಲಿ ತನಕ ಯೋಚನೆ ಮಾಡುವಂತಹ ಶಕ್ತಿ ಇಲ್ಲ. ಹಾಗಾಗಿ ಈ ಯೋಚನೆ ಮಾಡಲಿಕ್ಕೆ ಆಗುವಂತಹ ಈ ಮನುಷ್ಯ ಇವನು ಆನಂದದಲ್ಲಿ ಇರುವ ಬದಲು ಏಕೆ ಕೇವಲ ಸುಖ ಅಥವಾ ದುಃಖ ಬಂದರೆ ಹೋಗಲಾಡಿಸಿಕೊಳ್ಳುವಿಕೆ, ಸುಖದ ಅರಸಿಕೊಳ್ಳುವಿಕೆ, ಇಷ್ಟರಲ್ಲೇ ತನ್ನ ಇಡೀ ಜೀವನ ಕಳೀತಾನಲ್ಲ, ಯಾಕೆ? ಈ ಪ್ರಶ್ನೆಗಳನ್ನೆಲ್ಲ ನಾವು ಹೋದ ವಾರ ಬಹಳ ವಿವರವಾಗಿ ನೋಡಿದ್ವಿ. ಈಗ ಎರಡನೇ ಮಂತ್ರ, ಕಾಲ ಸ್ವಭಾವ ನಿಯತಿರ್ಯದೃಚ್ಛಾ ಭೂತಾನಿ ಯೋನಿಃ ಪುರುಷ ಇತಿ ಚಿಂತ್ಯ ಸಂಯೋಗ ಯೇಷಾಂ ನತ್ವಾತ್ಮಾ ಭಾವಾದಾತ್ಮಾಪ್ಯನೀಶ ಸುಖ ದುಃಖ ಹೇತೋ ಅಂತ ಇಲ್ಲಿ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಏನು ಕಾಲ? ಮೊದಲು ಇದರದ್ದು ಒಂದು ಇದನ್ನು ನೋಡ್ಕೊಂಬಿಡೋಣ. ಏನೋ ಒಂದು ಮೇಲ್ಮೇಲೆ ಇದರ ಅರ್ಥ ಏನು ಅಂದರೆ ಇದರ ಒಂದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಿದಾಗ ನಮಗೆ ಏನು ಕನ್ನಡದಲ್ಲಿ ಅರ್ಥವಾಗಬೇಕು ಅನ್ನೋ ಒಂದು ವಿಚಾರ ನೋಡೋಣ. ಕಾಲ, ಸ್ವಭಾವ, ನಿಯತಿ, ಯದೃಚ್ಛ, ಈ ಪಂಚಭೂತಗಳು ಪುರುಷ. ಇವುಗಳಲ್ಲಿ ಯಾವುದು ಜಗತ್ ಕಾರಣ ಎಂಬುದನ್ನು ಮೊದಲು ನಾವು ವಿಚಾರ ಮಾಡಬೇಕು. ಏಕೆಂದರೆ ಇವುಗಳೇ ನಮಗೆ ಸಾಮಾನ್ಯ ಅನಿಸುತ್ತೆ. ಮೋಸ್ಟ್ಲಿ ಕಾಲನೇ
ಕಾಲ ಅಂದರೆ ಏನು? ಯಾರಾದರೂ ಹೇಳ್ತೀರಾ? ನಾನು ಹಲವಾರು ತರಗತಿಗಳಲ್ಲಿ ಸಮಯ ಮತ್ತು ಕಾಲ ಈ ಎರಡರ ವಿಚಾರ ಕುರಿತವಾಗಿ ಇವೆರಡು ಸ್ಥಿರರಾಶಿಗಳು, ಅಂದರೆ ಇವೆರಡು ಮ್ಯಾಥಮೆಟಿಕಲ್ ಕಾನ್ಸ್ಟೆಂಟ್ಸ್. ಈ ಒಂದು ಭೂಮಿ ಎನ್ನುವ ಲೋಕದಲ್ಲಿ ನಾವು ವಾಸಿಸುತ್ತಿರುವ ಜಗತ್ತಿನಲ್ಲಿ, ಅಂದರೆ ಗತಿಗಾಗಿ ಜನ್ಮಿಸಿರುವ ನಾವು ವಾಸಿಸುತ್ತಿರುವ ಈ ಜಗತ್ತಿನಲ್ಲಿ ಸಮಯ ಮತ್ತು ಕಾಲ ಎರಡಿದೆ. ಎರಡನ್ನು ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಇಂಗ್ಲೀಷ್ನಲ್ಲಿ ಟೈಮ್ ಅಂತಲೇ ಬರುತ್ತೆ. ಬೇಕಾದ್ರೆ ಯಾರಾದರೂ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಚೆಕ್ ಮಾಡಿ. ಕಾಲ ಅಂತಂದ್ರೂ ಟೈಮ್ ಅಂತ ಕೊಡುತ್ತೆ, ಸಮಯ ಅಂದ್ರೂ ಟೈಮ್ ಅಂತ ಕೊಡುತ್ತೆ. ಆದರೆ ಈ ಎರಡು ಪದಗಳು ಯಾಕಿದೆ? ಯಾರಾದರೂ ಹೇಳಬಲ್ಲಿರಾ? ಸಮಯ ಅಂದರೆ ಏನು, ಕಾಲ ಅಂದರೆ ಏನು? ನಾನು ಹಿಂದೆ ಹೇಳಿದ್ದೇನೆ, ಗತಿಸಿ ಹೋಗಿದ್ದು ಕಾಲ ಸರ್. ಮತ್ತೆ ಸಮಯ ಟೈಮ್ ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಡೀತಾ ಇರೋದು. ಓಕೆ, ಕೀರ್ತಿ ಅವರೇ? ಇಲ್ಲ ಸರ್, ಅದೇ ಪ್ರಫುಲ್ಲತ ಅವ್ರು ಹೇಳಿರೋ ಹಂಗೆ ಗತಿಸಿ ಹೋಗಿದ್ದು ಕಾಲ, ಸಮಯ ಅಂದ್ರೆ ಈಗ ನಡೀತಾ ಇರೋದು ಸಮಯ ಅಂತ ಹೇಳಿ. ಓಕೆ, ಲಕ್ಷ್ಮಿ ಅವರೇ? ಗತಿಸಲು ಬೇಕಾಗಿರುವ ಅವಧಿ. ಓಕೆ, ಬೇಕಾಗಿರೋ ಅವಧಿಗೆ ಟೈಮ್. ಓಕೆ, ಆಕ್ಚುಲಿ ಇದನ್ನು ಯಾವ ಸ್ಕೂಲಲ್ಲೂ ಹೇಳ್ಕೊಡೋದಿಲ್ಲ. ವೇದದಲ್ಲಿ ಋಷಿಗಳು ಮಾತ್ರ ಹೇಳ್ತಾರೆ, ಕಾಲ ಮತ್ತೆ ಸಮಯ, ಮಯ ಮಾಯಾ ಮಯಟ್ ಅನ್ನೋ ಪ್ರತ್ಯಯ ಅಂದರೆ ಸಮ್ಯಕ್ ಮಯ, ಅಂದರೆ ಯಾವುದರಲ್ಲಿ ಅಳತೆ, ಕಾಲ ಮತ್ತೆ ಸಮಯ. ಮಾಯಾ ಮಯ, ಈಗ ಒಂದು ಬೆಲ್ಲ ತಗೊಂಡ್ರೆ ಸಿಹಿಮಯ, ಸಕ್ಕರೆ ತಿಂದರೆ ಸಿಹಿಮಯ, ಮೆಣಸಿನ್ಕಾಯಿ ಯಾವ ಭಾಗ ಆಗಿದ್ರು ಖಾರಮಯ. ಅಂದರೆ ಏನರ್ಥ? ಖಾರಮಯವಾಗಿದೆ, ಸಿಹಿಮಯವಾಗಿದೆ, ಹುಳಿಮಯವಾಗಿದೆ, ಉಪ್ಪಿನ ಯಾವ ಭಾಗ ತಿಂದರೂ ಉಪ್ಪಿನ ಮಯವಾಗಿದೆ. ಅಂದರೆ ಒಂದು ಗುಣ ಆವರಿಸಿಕೊಂಡಿದೆ ಅದರ ಎಲ್ಲ ಭಾಗದಲ್ಲೂ ಅನ್ನೋದು ಮಯ. ಮಯ ಸಮ್ಯಕ್ ಮಯ, ಎಲ್ಲದರಲ್ಲೂ ಅಳತೆ ಎನ್ನುವುದು ಸಮಾನಾಂತರವಾಗಿ ಹಂಚಿ ಹೋಗಿದೆ. ಅಂದರೆ ಈಗ ಉದಾಹರಣೆಗೆ ಗುರುತ್ವಾಕರ್ಷಣೆ, ಗ್ರಾವಿಟೇಷನ್ ಫೋರ್ಸ್. ಆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ನನಗೂ ಅದೇನೆ, ನಿಮಗೂ ಅದೇನೆ, ಒಂದು ನಾಯಿಗೂ ಅದೇನೆ, ನರಿಗೂ ಅದೇನೆ, ಒಂದು ಎಲೆಗೂ ಅದೇನೆ, ಮರಕ್ಕೂ ಅದೇನೆ, ಯಾವುದನ್ನು ಬಿಡುವುದಿಲ್ಲ. ಮಯ, ಇದಕ್ಕೆ ಸಮಯ. ಯಾವ ಅಳತೆ ಇತ್ತು, ಯಾವ ಅಳತೆಯಲ್ಲಿ ಈಗ ಇದೆ, ಮುಂದೆ ಯಾವ ಅಳತೆ ಬರುವುದಾಗಿದೆ, ಮುಂದೆ ಬರುವ ಅಳತೆ ಯಾವುದು ಬರುವುದಾಗಿದೆ ಎನ್ನುವುದನ್ನ ಆಗಮಶಾಸ್ತ್ರ, ಆಗಮ ಬರುವಂಥದ್ದು. ಓಕೆ, ಕರ್ಮದಲ್ಲೂ ಆಗಮಿ, ಹೀಗೆ ಮಾಡಿದರೆ ಹೀಗೆ ಬರುತ್ತೆ, ಅದು ಒಂದು ಅಳತೆ. ಇದು ಸಮಯ. ಸಮಯ ಅಂತಂದರೆ ಟೈಮ್ ಅಲ್ಲ. ಈ ಒಂದು ಸಮಯನ ನಾವು ಇಂಗ್ಲೀಷಿನಲ್ಲಿ ಹೇಳುವ ಸಮಯಕ್ಕೆ, ಟೈಮ್ಗೆ ಹೋಲಿಸಿಕೊಳ್ಳಬಹುದು. ಆದರೆ ಆ ಟೈಮ್ಗೂ ಫಿಸಿಕ್ಸಲ್ಲಿ ಹೇಳುವಂತಹ ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಬರೋ ವಿಚಾರದಲ್ಲಿ ಬರುವ ಸಮಯಕ್ಕೂ, ಅಂದರೆ ಟೈಮ್ಗೂ, ನಾವು ವೇದದಲ್ಲಿ ಹೇಳುವ ಸಮಯಕ್ಕೂ ವ್ಯತ್ಯಾಸವಿದೆ. ನಂತರ ಕಾಲ. ಕಾಲ ಅಂತಂದರೆ ಇಲ್ಲಿ ಎರಡು ಆಲೋಚನೆಗಳ ನಡುವೆ ಇರುವಂತಹ ಅವಧಿ. ಇದನ್ನು ಡೀಟೇಲ್ ಆಗಿ ನೋಡಬೇಕು ಅಂತಂದರೆ ನನ್ನ ವಿಕಾಸ ಅನ್ನೋ ಪುಸ್ತಕದಲ್ಲಿ ಇದನ್ನು ತುಂಬ ವಿವರವಾಗಿ ಬರೆದಿದ್ದೇನೆ. ಇಲ್ಲಿ ಸಮಯ ಸಾಲೋದಿಲ್ಲ. ಹಾಗಾಗಿ ಕಾಲ ಅಂತಂದರೆ ಎರಡು ಅರ್ಥ. ಒಂದು, ಎರಡು ಆಲೋಚನೆಗಳ ನಡುವೆ ಇರುವಂತಹ ಅವಧಿ.
ಅಂದರೆ ಚಲನೆ ಮತ್ತು ಚಿಂತನೆ, ಎರಡು ಚಿಂತನೆಗಳ ನಡುವೆ ಇರುವಂತಹ ಅವಧಿ. ಒಂದು ಚಲನೆ, ಚಿಂತನೆಯಿಂದ ಆರಂಭವಾಗುವ ಚಲನೆ, ಅವುಗಳ ನಡುವೆ ಇರುವಂತಹ ಅವಧಿ, ಅಥವಾ ಸಕಲ ಭೂತಗಳ ಪರಿಣಾಮಕ್ಕೆ ಯಾವುದು ಕಾರಣವಾಗಿದೆ ಅದು ಕಾಲ. ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ, ಸರ್ವಭೂತಗಳ ಪರಿಣಾಮಕ್ಕೆ ಯಾವುದು ಕಾರಣ, ಯಾವುದೋ ಒಂದು ಪ್ರಿನ್ಸಿಪಲ್ ಕಾರಣ, ಆ ಪ್ರಿನ್ಸಿಪಲ್ಗೆ ಇಲ್ಲಿ ಕಾಲ ಅಂದ್ರೆ ಪರಿಣಾಮ ಅನ್ನೋದು. ಇಲ್ಲಿ ಸಕಲ ಭೂತಗಳು ಅಂದ್ರೆ ಪೃಥ್ವಿ ಅಪಸ್ತೇಜೋ ವಾಯುರಾಕಾಶಗಳಿಂದ ಉತ್ಪನ್ನವಾಗಿರುವಂತಹ ನಾನು, ನೀವು, ಈ ಜಗತ್ತು, ಬ್ರಹ್ಮಾಂಡ, ಲೋಕ, ಈವನ್ ಇನ್ಕ್ಲೂಡಿಂಗ್ ಬ್ರಹ್ಮ, ಅವನಿಗೂ ಆಯಸ್ಸಿದೆ. ಅಂದರೆ ಒಂದು ವಿಶ್ವಕ್ಕೂ ಕೂಡ ಆಯಸ್ಸಿದೆ. ವಿಶ್ವದ ಆಯಸ್ಸಿಂದ ನಾವು ಥರ್ಮೋಡೈನಮಿಕ್ಸಲ್ಲಿ ಬಿಗ್ ಬ್ಯಾಂಗ್ ಥಿಯರಿಯಿಂದ ನೋಡಿ, ಎಕ್ಸ್ಪ್ಯಾನ್ಷನ್ ಥಿಯರಿಯಿಂದ ನೋಡಿ, ಬಿಗ್ ಕ್ರಂಚ್ ಅನ್ನೋ ಥಿಯರಿಯಿಂದ ಬಂದಾಗ ಹೇಗೆ ಈ ವಿಶ್ವವು ಉತ್ಪನ್ನವಾಗುತ್ತದೆ, ಹೇಗೆ ವಿಸ್ತಾರಗೊಳ್ಳುತ್ತದೆ, ಮತ್ತೆ ಹೇಗೆ ವಾಪಸ್ಸು ತನ್ನ ಕೇಂದ್ರದ ಕಡೆಗೆ ಚಲಿಸಿ ಎಲ್ಲವೂ ಸರ್ವನಾಶವಾಗಿ ಕೇವಲ ಸ್ಪೇಸ್ ಆ್ಯಂಡ್ ಟೈಮ್ ಅನ್ನೋದು ಎರಡೂ ಹೊರಟೋಗ್ತದೆ. ಸ್ಪೇಸ್ ಅನ್ನೋದು ಟೈಮಲ್ಲಿ ಮರ್ಜ್ ಆಗ್ತದೆ. ಈ ರೀತಿ ಎಲ್ಲವನ್ನು ನಾವು ಇವತ್ತಿನ ಒಂದು ಫಿಸಿಕ್ಸ್ನಲ್ಲಿ ನೋಡಬಹುದಾಗಿದೆ. ನಮ್ಮ ವೇದ ಪ್ರಕಾರದಲ್ಲಿ ಈ ರೀತಿ ಪರಿಣಾಮ ಉಂಟಾಗೋದಕ್ಕೆ ಒಂದು ಪ್ರಿನ್ಸಿಪಲ್ ಕಾರಣವಾಗಿದೆ. ಆ ಪ್ರಿನ್ಸಿಪಲ್ ಹೆಸರೇ ಕಾಲ, ಕಾಲಜ್ಞಾನ. ಅಂದ್ರೇನು? ಏನು ನಡೆಯುತ್ತೆ, ಏನು ನಡೆದಿದೆ, ಏನು ನಡೆಯುತ್ತಾ ಇದೆ, ಮುಂದೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಹೇಳುವಂಥದ್ದು. ಉದಾಹರಣೆಗೆ ನಮ್ಮ ಭವಿಷ್ಯ ಪುರಾಣ ಅಂತ ವ್ಯಾಸರು ಬರೆದಿದ್ದಾರೆ 18 ಪುರಾಣಗಳಲ್ಲಿ. ಆ ಭವಿಷ್ಯ ಪುರಾಣ ಯಾರಾದರೂ ಓದಿದರೆ ಇಡೀ ಈ ಜಗತ್ತಲ್ಲಿ ಏನೇನು ಸಂಭವಿಸುತ್ತೆ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ನಂತರ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಈ ಥರ ಹಲವಾರು ಜನ. ಇಲ್ಲೇ ನಾವು ನೋಡಿದ್ರೆ ಸಿದ್ರ ಬೆಟ್ಟ ಅದರ ಹತ್ರ ಇರುವಂತಹ ಒಬ್ಬರು ಸ್ವಾಮೀಜಿಗಳು, ತಾತಯ್ಯ, ಅವರು ಕಾಲಜ್ಞಾನವನ್ನು ಬರೆದಿದ್ದಾರೆ. ಹೇಗೆ ಕಾಲಜ್ಞಾನ ನಮಗೆ ಗೊತ್ತಾಗ್ತದೆ? ಯಾರಾದರೂ ಹೇಳ್ತೀರಾ? ಈ ಕಾಲಜ್ಞಾನ ಬರೆದಿದ್ದಾರಲ್ಲ, ಈ ಜ್ಞಾನ ಹೇಗೆ ಅವರಿಗೆ ಉಂಟಾಯಿತು, ನಮಗೆ ಯಾಕೆ ಉಂಟಾಗುತ್ತಿಲ್ಲ ಅಂತಂದರೆ, ನಾವು ಮೋಸ್ಟ್ಲಿ ಅವರ ಮೆಡಿಟೇಷನ್ ಪವರ್ ಇಂದ ಆಗಿರ್ಬೋದಾ ಸರ್? ಅದೇ ಮೆಡಿಟೇಷನ್ ಪವರ್ ಇಂದ ಏನ್ ಕಂಡುಕೊಂಡ್ರು? ಅದೇ ಋಷಿ ಮುನಿಗಳು ಹೇಗ್ ಮಾಡ್ಕೊಳ್ತಿದ್ರು, ಮೇ ಬಿ ಅವ್ರದೊಂದು ಪಾರ್ಟ್ ಅಲ್ಲಿ ಇವರು ಮಾಡ್ಕೊಂಡಿರಲ್ಲ. ಅದೇ ಅದನ್ನ ತಪಸ್ಸು ಅನ್ನಿ, ಧ್ಯಾನ ಅನ್ನಿ, ಏನೇ ಅನ್ನಿ, ಋಷಿಗಳ ಮಾರ್ಗ ಅನ್ನಿ, ಅವ್ರಿಗೆ ಏನು ಸಿಕ್ಕಿದ್ರಿಂದ ಪರಿಣಾಮ ಅಂದ್ರೆ ಸರ್ವಭೂತಗಳ ಪರಿಣಾಮ ಏನು ಅಂತ ಅರ್ಥ ಆದಾಗ ಕಾಲಜ್ಞಾನ ಉಂಟಾಗ್ತದೆ. ಕಾಲಭೈರವ ಅದೊಂದು ರೀತಿಯಾದ ಸಾಧನೆ, ಅದೊಂದು ರೀತಿಯಾದ ಪಂಗಡ. ಅದರಲ್ಲಿ ಸಾಧನೆಗಳು ಹಲವಾರು ರೀತಿ ಇದೆ. ಅದರ ಬಗ್ಗೆ ನಾನು ಪ್ರಾಯಶಃ ವಿಕಾಸ ಅನ್ನೋ ಪುಸ್ತಕದಲ್ಲೇ ಬರೆದಿದ್ದೇನೆ. ಅದರಲ್ಲಿ ಕಾಲ ಅನ್ನೋದು ಗೊತ್ತಾಗ್ತದೆ. ಈ ರೀತಿಯಾಗಿ ಅಂದರೆ ಸರ್ವಭೂತಗಳ ಪರಿಣಾಮಕ್ಕೆ ಯಾವುದು ಕಾರಣ ಅಂದರೆ ಕಾಲ. ಅಂದರೆ ಕಾಲದಿಂದನೇ ಕರ್ಮಗಳಿಂದ ಪರಿಣಾಮ ಉಂಟಾಗುವ, ಜನನವಾಗುವುದು. ನಾವು ಏನೇ ಮಾಡಿದ್ರು ಅದಕ್ಕೆ ಪರಿಣಾಮಕ್ಕೋಸ್ಕರ ನಾವು ಮಾಡ್ತೀವಲ್ವಾ. ಒಂದು ಊಟ ಮಾಡ್ತೀವಿ, ಇಂಥ ಪರಿಣಾಮ ಸಿಗಬೇಕು. ಮದುವೆ ಆಗ್ತೀವಿ, ಇಂಥ ಪರಿಣಾಮ ಸಿಗಬೇಕು. ಒಂದು ದಾನ ಮಾಡ್ತೀವಿ, ಇಂಥ ಪರಿಣಾಮ ಸಿಗಬೇಕು. ಒಂದು ತಪಸ್ಸು ಮಾಡ್ತೀವಿ, ಇಂಥ ಪರಿಣಾಮ ಸಿಗಬೇಕು. ಆ ಪರಿಣಾಮವನ್ನು ತಂದುಕೊಡುವಂತಹ ಪ್ರಿನ್ಸಿಪಲ್ ಯಾವುದು ಅಂತಂದ್ರೆ ಕಾಲ.
ಈವನ್ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಕಾಲದ ಅಧೀನ. ಹಾಗಾಗಿ ಅವರು ಕೂಡ ತಮ್ಮ ಕರ್ತವ್ಯದ ಪರಿಧಿಯನ್ನು ಮೀರುವುದಿಲ್ಲ, ತಮ್ಮ ಕರ್ತವ್ಯಗಳನ್ನು ಮರೆಯುವುದಿಲ್ಲ. ಸಕಲ ದೇವತೆಗಳು ಕೂಡ ಅಷ್ಟೇ. ಆ ಪರಮ ಆತ್ಮನ್ ಅನ್ನೋ ಒಂದು ವಿಚಾರ ಬಿಟ್ಟರೆ ಇನ್ನೆಲ್ಲ ಬ್ರಹ್ಮನಿಂದ ಹಿಡಿದು ಎಲ್ಲವೂ ಕೂಡ ಕಾಲದ ವಶ. ಇದಕ್ಕೆ ಕಾಲ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಯಾರಿಗಾರು ಅನುಮಾನ ಇದೆಯಾ? ಇದು ಸ್ಪಷ್ಟವಾಗಿ ತಿಳ್ಕೊಳ್ಳದೆ ಇದ್ದರೆ ಈ ಉಪನಿಷತ್ತುಗಳು ಅರ್ಥವಾಗುವುದಿಲ್ಲ. ನಾವು ಇವತ್ತು ಕೇಳಿದ್ದು ಇವತ್ತಿಗೆ, ನಾಳೆ ಕೇಳಿದ್ದು ನಾಳೆಗೆ, ನೆನ್ನೆ ಕೇಳಿದ್ದು ನೆನ್ನೆಗೆ ಬಿಟ್ಬಿಟ್ರೆ, ಏಕೆಂದರೆ ನಾನು ಹಲವಾರು ವಿಚಾರಗಳನ್ನು ಪುನರಾವರ್ತಿಸಿ ಹೇಳ್ತಾನೆ ಇರ್ತೀನಿ. ಆದರೆ ಮತ್ತೆ ಯಾವತ್ತೋ ಕೇಳಿದಾಗ ಯಾರಿಂದನೂ ಉತ್ತರ ಬರೋದಿಲ್ಲ. ಸಮಯ ಅಂದರೆ ಏನು, ಅಳತೆ. ಕಾಲ ಅಂದರೆ ಏನು, ಪರಿಣಾಮಕ್ಕೆ ಇರುವ ಒಂದು ಪ್ರಿನ್ಸಿಪಲ್. ಸಮಯ ಅಂದ್ರೇನು, ಅಳತೆಗೆ ಇರುವ ಪ್ರಿನ್ಸಿಪಲ್. ಯಾವುದೇ ಒಂದು ಅಳತೆಯಲ್ಲಿದೆ, ಇಟ್ ಈಸ್ ನಾಟ್ ಇನ್ಫೈನೈಟ್, ಇಟ್ ಈಸ್ ಅ ಫೈನೈಟ್ ಅಂದಾಗ ಅಲ್ಲಿ ಯಾವ ಪ್ರಿನ್ಸಿಪಲ್ಲು? ಸಮಯ. ಯಾವುದು ಪರಿಣಾಮ ಹೇಗೆ ಬರುತ್ತೆ ಅಂದರೆ ಅದು ಕಾಲ. ಈ ಪರಿಣಾಮ ಕುರಿತಾಗಿ ಸೈನ್ಸಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಿಣಾಮಗಳ ಕುರಿತಾಗಿ ಚಿಂತನೆ, ಪರಿಣಾಮದ ಹಿಂದೆ ನಡೆದಂತಹ ಇನ್ಪುಟ್ಸ್, ಇವುಗಳನ್ನು ಮಾತ್ರ ಕುರಿತಾದ ಚಿಂತನೆ. ಅವುಗಳನ್ನು ಹ್ಯಾಂಡ್ಲ್ ಮಾಡಿಕೊಂಡು ವಿಜ್ಞಾನ ಉಪಯೋಗ ಮಾಡ್ಕೋತಿದೆ ವಿನಃ ಈ ಪರಿಣಾಮ ಹೀಗೆ ಏಕೆ, ಬೆಂಕಿ ಯಾದಕ್ಕೆ ಸುಡುತ್ತೆ ಅದು ಗೊತ್ತಿಲ್ಲ. ಬೆಂಕಿಯಲ್ಲಿ ಹಾಕಿದಾಗ ಯಾವ್ದಾರ ಯಾಕೆ ಸುಟ್ಟು ಭಸ್ಮವಾಗುತ್ತೆ, ಅದಕ್ಕೆ ಕಾರಣ ಏನು, ಯಾವ ಪ್ರಿನ್ಸಿಪಲ್ಲು? ಇನ್ನು ಸೈನ್ಸಲ್ಲಿ ಟೈಮ್ ಅಂತ ಮಾತ್ರ ಇದೆ, ಅಂದರೆ ಸಮಯದ ಒಂದು ಪರಿಜ್ಞಾನವಿದೆಯೇ, ಅದು ಸಂಪೂರ್ಣವಾಗಿ ವೇದ ಪ್ರಕಾರದಲ್ಲಿಲ್ಲ. ಆದರೂ ಕೊಂಚ ಮಾತ್ರವಾಗಿ ವಿಜ್ಞಾನಕ್ಕೆ ಗೊತ್ತಿದೆ, ಆದರೆ ಕಾಲದ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟು ಸ್ವಭಾವ. ಸ್ವಭಾವ ಅಂದರೆ ಏನು? ಸ್ವಭಾವ ಅಂದ್ರೆ ಏನು? ದಯವಿಟ್ಟು ಹೇಳಿ ಯಾರಾದರೂ. ಈ ಪದಗಳೆಲ್ಲ ಎಲ್ಲರಿಗೂ ಗೊತ್ತಿರುತ್ತದೆ. ಒಂದು ಪರ್ಟಿಕ್ಯುಲರ್ ವಸ್ತುಗೆ ಇರುವ ಒಂದು ಭಾವ ಸರ್. ಕರೆಕ್ಟು ಕೀರ್ತಿ ಅವರೇ. ಸರ್ ಇನ್ನೊಮ್ಮೆ ಕೇಳಿ ಸರ್ ಕ್ವಶನ್. ಸ್ವಭಾವ ಅಂದ್ರೇನು? ಗುಣಧರ್ಮ. ಓಕೆ, ಲಕ್ಷ್ಮಿ ಅವರೇ. ನಾವು ನಡೆದುಕೊಳ್ಳುವ ರೀತಿ ಆಗ್ಬೋದಲ್ವಾ ಸರ್? ರೀತಿ, ಸ್ವಭಾವ, ನಮ್ಮ ನಡವಳಿಕೆ. ಓಕೆ, ಪದಾರ್ಥಗಳ ನಿಯತ ಶಕ್ತಿಗೆ ಸ್ವಭಾವ. ಯಾವುದೇ ಪದಾರ್ಥ, ನಾವು ಕೂಡ ಪಂಚಭೂತಗಳಿಂದ ಆಗಿರುವಂಥದ್ದು. ಪದಾರ್ಥಗಳ ಒಂದು ನಿಯತ ಶಕ್ತಿ, ಅದಕ್ಕೆ ಸ್ವಭಾವ. ಆ ಪದಾರ್ಥಕ್ಕೆ ಆ ರೀತಿಯಾದ ಶಕ್ತಿಯನ್ನ ಕೊಟ್ಟಿರುವರು ಯಾರು? ಯಾರು ಅಂತಂದ್ರೆ, ಅಥವಾ ಯಾವುದು ಅಂತಂದ್ರೆ, ಆ ಒಂದು ಪರಮ ಆತ್ಮನ್. ಇದಕ್ಕೆ ಉದಾಹರಣೆ ಅಂದ್ರೆ ಅಗ್ನಿಯಲ್ಲಿ ಇರುವ ಉಷ್ಣತೆ, ನೀರಿಗೆ ಹರಿಯುವ ಗುಣ. ಇದನ್ನ ಯಾರು ಕಂಟ್ರೋಲ್ ಮಾಡಕ್ಕಾಗತ್ತಾ? ನಾವು ಇದನ್ನ ನೀರಿಗೂ ಅಗ್ನಿಗೂ ಸ್ವಭಾವವನ್ನು ಬದಲಿಸಲಿಕ್ಕೆ ಸಾಧ್ಯವೇ? ಸಾಧ್ಯವಿಲ್ಲ. ಅವುಗಳ ಸ್ವಭಾವದ ಅನುಸಾರವಾಗಿ ನಾವು ನಡ್ಕೋಬೇಕು. ಅದೇ ರೀತಿಯಾಗಿ ಪೃಥ್ವಿ, ಆಪಸ್ತೇಜೋ, ವಾಯುರಾಕಾಶಾದ್ಗಳಿಂದ ನಿರ್ಮಿತವಾಗಿರುವ ನಾವು, ನಮ್ಮಲ್ಲೂ ಸ್ವಭಾವವಿದೆ.
ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯವೇ? ಕಿಡ್ನಿನ ಲಿವರ್ ತರ ವರ್ಕ್ ಮಾಡು, ಲಿವರ್ನ ಹಾರ್ಟ್ ತರ ವರ್ಕ್ ಮಾಡು, ಹಾರ್ಟ್ಗೆ ಬ್ರೈನಿನ ಫಂಕ್ಷನ್ ಕೊಡು, ಹೀಗೆಲ್ಲ ಸಾಧ್ಯವೇ? ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ, ಆ ಅಸಹಾಯಕತೆಯ ಉದಾಹರಣೆ ಅಂತಂದ್ರೆ ಈ ಟೆಸ್ಟ್ ಟ್ಯೂಬ್ ಬೇಬೀಸ್. ಆ ಟೆಸ್ಟ್ ಟ್ಯೂಬ್ ಬೇಬೀಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವು ಪ್ರೋಸೆಸ್ಗಳು ಮ್ಯಾನ್ಯಲ್ ಆಗಿ ಮಾಡ್ತಾರೆ ವಿನಃ, ಆದರೆ ಎಲ್ಲ ಆ ಒಂದು ಪರಿಣಾಮ ಬರಬೇಕು ಅಂದರೆ ಆಯಾ ಪದಾರ್ಥಗಳ ಸ್ವಭಾವಕ್ಕೆ ಅವರು ಅನುಗುಣವಾಗಿ ಲ್ಯಾಬಲ್ಲಿ ಮಾಡಿದಾಗ ಮಾತ್ರ ಅಲ್ಲಿ ನಾವು ಬಯಸಿದ ಪರಿಣಾಮ ಮಗು ಅನ್ನೋದು ಬರ್ತದೆ. ಅಂದರೆ ಸ್ವಭಾವವನ್ನು ಮೀರಿ, ಅಂದರೆ ಸ್ವಭಾವ ಅನ್ನೋದು ಏನಾಯಿತು? ಕಾಲದ ನಿಯಮ. ಕಾಲ ಎನ್ನುವ ನಿಯಮದಿಂದ ಇಂತಿಂಥ ಪದಾರ್ಥಗಳು ಇಂತಿಂಥ ಶಕ್ತಿಯನ್ನು ಹೊಂದಿರುತ್ತವೆ. ಹಾಗಾಗಿ ಅಂತಹ ಪರಿಣಾಮ ಅಂದರೆ ಇಲ್ಲಿ ಏನಾಯಿತು? ಕಾಲ ನೋಡಿದ್ವಿ, ಪದಾರ್ಥದ ನಿಯತವಾದ ಶಕ್ತಿಗೆ ಸ್ವಭಾವ ಅಂತ ತಿಳ್ಕೊಂಡ್ವಿ. ಈಗ ನಿಯತವಾದ ಶಕ್ತಿ ಕೇಳಿ ಕೀರ್ತಿಯವರೇ. ಲೈಕ್ ಏನದು ಸ್ವಭಾವ ಅಂದ್ರೆ ಒಂದು ಪರಿಣಾಮ ಅನ್ನೋ ತರ ಹೇಳಿದ್ರಲ್ಲ ಸರ್, ಅಂದ್ರೆ ಆ ಟೈಮಿಗೆ ಅದಾದಾಗ ಸ್ವಭಾವ ಟೈಪ್ ಬರುತ್ತೆ ಅಂತ. ಅದು ಅಂತ ಈಗ ಅಗ್ನಿ ಹಚ್ಚಿದಾಗ ಅದರಲ್ಲಿ ಉಷ್ಣತೆ ಬಂದೇ ಬರುತ್ತೆ ತಾನೆ? ಹಾ ಸರ್. ನೀರಿದು ಹರಿಯುವ ಗುಣ ತಾನೆ? ಅದು ಹೇಗೆ ಬಂತು? ಅದಕ್ಕೆ ಒಂದು ನಿಯತ ಶಕ್ತಿ ಇದೆ. ಇದು ಹೀಗೆ ಅಂದ್ರೆ ಸರ್ ನೀವು ಏನು ಟೆಸ್ಟ್ ಟ್ಯೂಬ್ ಬೇಬಿದು ಒಂದು ಎಕ್ಸಾಂಪಲ್ ತಗೊಂಡ್ರಲ್ಲ, ಅದ್ರಲ್ಲೂ ಕೂಡ ಅದು ಅಂದ್ರೆ ಆ ಟೈಮಿಗೆ ಆ ಇದಕ್ಕೆ ಮಾಡಿದಾಗ ಒಂದು ಸ್ವಭಾವ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಸ್ವಭಾವವನ್ನ ಅನುಸರಿಸಿ, ಕಾಲದ ನಿಯಮವನ್ನ ಅನುಸರಿಸಿ ನಾವು ಪರಿಣಾಮವನ್ನು ತಗೋತಾ ಇದ್ದೇವೆ ಟೆಸ್ಟ್ ಟ್ಯೂಬ್ ಬೇಬಿನಲ್ಲಿ. ಅರ್ಥ ಆಯ್ತೆ? ಸರ್ ಇದೊಂಚೂರು ಕನ್ಫ್ಯೂಸ್ ಅನಿಸ್ತು ಸರ್ ನನಗೆ. ಮೊದಲು ಪದಾರ್ಥ ಏನು? ತಾಯಿ ಅಂಡ, ತಂದೆಯ ಸ್ಪರ್ಮು ಎರಡು ತಗೊಂಡ್ರು. ಟೆಸ್ಟ್ ಟ್ಯೂಬಲ್ಲಿ ಅದನ್ನ ಎರಡನ್ನು ಮೀಟ್ ಮಾಡಿಸಿದ್ರು, ಅದರಲ್ಲಿ ಸ್ವಲ್ಪ ಅದು ಗ್ರೋ ಆಗಿ ಮಾಡಿದ್ರು, ನಂತರ ಅದನ್ನು ತಾಯಿ ಹೊಟ್ಟೆಗೆ ಗರ್ಭಕ್ಕೆ ಹಾಕಿದರು, ಆಮೇಲೆ ಮಗು ಜನನವಾಯಿತು. ಇಲ್ಲಿ ಅಂಡ ಎನ್ನುವುದನ್ನೇನಾದರೂ ಆಸ್ಪತ್ರೆ ತಾವೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತೆ? ಸ್ಪರ್ಮ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತೆ? ಆ ತಾಯಿಯ ಗರ್ಭವನ್ನು ಆಚೆ ಏನಾದ್ರು ಮಾಡೋಕ್ಕಾಗ್ತಿದೆಯೇ? ಅಥವಾ ಗರ್ಭವನ್ನು ಮಾಡಿದರೂ ಕೂಡ ಗರ್ಭ ಹೇಗೆ ವರ್ಕ್ ಆಗುತ್ತೆ, ಅದರ ಸ್ವಭಾವಗಳೇನಿದೆ, ಅದರ ಪರಿಣಾಮಗಳಿಗೇನಿದೆ, ಆ ರೀತಿಯಲ್ಲಾಗೆ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರು ಕೂಡ ಅದು ಆರ್ಟಿಫಿಷಿಯಲ್ ಗರ್ಭವೇ ಆಗಿರುತ್ತೆ. ಅಂದ್ರೆ ಅದು ಕೂಡ ಗರ್ಭವೇ ಆಗಿರುತ್ತೆ. ಅಥವಾ ಒಂದು ಮುಂದಿನ ಬರುವ ದಿನಗಳಲ್ಲಿ ಅಂಡಾಣುಗಳನ್ನ ಇವರು ಲ್ಯಾಬಲ್ಲಿ ಏನಾದ್ರು ಪ್ರೊಡ್ಯೂಸ್ ಮಾಡಿದ್ರು, ತಾಯಿಯಲ್ಲಿ ಬರುವ ಆ ಅಂಡಾಣು ರೂಪವೇ ಅದಾಗಿರಬೇಕಾಗತ್ತೆ, ಅದೇ ಪದಾರ್ಥಗಳನ್ನು ಹೊಂದಿರಬೇಕಾಗತ್ತೆ, ಅದೇ ಸ್ವಭಾವವನ್ನು ಹೊಂದಿರಬೇಕಾಗತ್ತೆ, ಅದೇ ಪರಿಣಾಮವನ್ನು ಕೊಡಬೇಕಾಗತ್ತೆ. ಅದು ಅಲ್ವೇ ಕೀರ್ತಿಯವರೇ? ಅದನ್ನ ಮೀರಕ್ಕಾಗತ್ತೆ? ಅಂದ್ರೆ ಅಂಡವಿಲ್ಲದೆ ವೀರ್ಯವಿಲ್ಲದೆ ಮಗುವನ್ನ ಮಾಡ್ಲಿಕ್ಕೆ ಸಾಧ್ಯವೇ ಅಂತ ನಾನು ಕೇಳ್ತಾ ಇರೋದು. ಇಲ್ಲ ಸರ್, ಅದು ರೋಬೋಟ್ ಆಗ್ಬಿಡುತ್ತಾವ. ಅಲ್ಲ, ಮನುಷ್ಯನಾಗೋದಿಲ್ಲ ಸರ್. ಇಲ್ಲ, ಇವ್ರನ್ನಾರ ಒಂದು ಪಕ್ಷ ಅಂಡಾಣುವನ್ನೇನಾದ್ರೂ ಲ್ಯಾಬಲ್ಲಿ ಕ್ರಿಯೇಟ್ ಮಾಡಿದ್ರು ಅದು ತಾಯಿಯಲ್ಲಿರುವ ಅಂಡಾಣುವನ್ನ 100% ಹೋಲ್ಬೇಕಲ್ವೇ? ಬೇರೆ ಏನಾರು ಆಲ್ಟರ್ನೇಟಿವ್ ಸಾಧ್ಯವೇ? ಆ ಥರ ನಾವು ಮಾಡ್ತಿರೋ ಕಮ್ಯುನಿಕೇಶನ್ ಇನ್ಸ್ಟ್ರೂಮೆಂಟ್ಗಳು ಕೂಡ ನಮ್ಮ ಪರ್ಸೆಪ್ಷನ್ಗಳ ಎಕ್ಸ್ಟೆನ್ಷನ್ ಆಗಿರುತ್ತೆ ಅಲ್ವೇ?
ಹಾ ಸರ್. ಈಗ ಮೊಬೈಲ್ ಇಟ್ಕೊಂಡ್ರು ಕೇಳಿಸಿಕೊಳ್ಳುವಿಕೆ ಅದ್ ನಡಿಬೇಕು ತಾನೆ, ಧ್ವನಿ ಪೆಟ್ಟಿಗೆಯಿಂದ ನಮ್ಮ ಮಾತು ಬರಬೇಕು ತಾನೆ. ಹಾ ಸರ್. ಇದು ಅಂದ್ರೆ ಮಾತು ಬರೋ ಹಾಗೆ ಏನಾದ್ರೂ ಮಾಡ್ಬೇಕಾಗತ್ತೆ ಇನ್ಸ್ಟ್ರೂಮೆಂಟ್ ನಾನು ಹೇಳ್ತಿರೋದು. ಹಾ ಸರ್. ಅಂದ್ರೆ ಪದಾರ್ಥಗಳ ನಿಯತವಾದ ಶಕ್ತಿ ಅಂದ್ರೆ ಸ್ವಭಾವ ಏನಿದೆ ಆ ಸ್ವಭಾವವನ್ನೇ ಕ್ರಿಯೇಟ್ ಮಾಡಬೇಕು. ಆಗ ಮಾತ್ರ ಅದರ ಪರಿಣಾಮ ನಮಗೆ ಸಿಗೋದಲ್ವೇ. ಹಾ ಸರ್. ಪರಿಣಾಮ ಅದೇ ಸಿಗಬೇಕು ಅಂದ್ರೆ ಪದಾರ್ಥಗಳು ಅದೇ ಆಗಿರಬೇಕು, ಸ್ವಭಾವ ಅದೇ ಆಗಿರಬೇಕು. ನೀವು ನಾಳೆ ಕೋಲ್ಡ್ ಫೈರ್, ಬೆಂಕಿಯಲ್ಲಿ ಉಷ್ಣವಿರದ ಬೆಂಕಿಯನ್ನ ನೀವೇನೋ ರಿಸರ್ಚ್ ಮಾಡಿದ್ರೆ ಅದನ್ನ ಹೇಗೆ ಉಪಯೋಗಿಸೋಣ? ಅದ್ರ ಉಷ್ಣವೇ ಬರಲಿಲ್ಲ ಅಂದ್ರೆ ಅಡಿಗೆ ಮಾಡಿ ಉಪಯೋಗಿಸಕ್ಕೆ ಸಾಧ್ಯವೇ ಹೇಳಿ? ಸಾಧ್ಯವಿಲ್ಲ. ಈ ರೀತಿಯಾಗಿ ಪರಿಣಾಮ ಅನ್ನೋದು ಕಾಲದಿಂದ ಬರುತ್ತೆ. ಆ ಪರಿಣಾಮ ಅನ್ನೋದು ಯಾಕೆ ಬರುತ್ತೆ? ಪದಾರ್ಥಗಳಲ್ಲಿರುವ ನಿಯತವಾದ ಶಕ್ತಿಯ, ಅಂದರೆ ಪದಾರ್ಥಗಳಲ್ಲಿರುವ ನಿಯಮಿತವಾಗಿರುವ ಶಕ್ತಿ ಏನನ್ನ ಹೊಮ್ಮಿಸುತ್ತೆ ಅದನ್ನ ಸ್ವಭಾವವಾಗಿರುತ್ತೆ. ಇದರಲ್ಲಿ ಯಾರಿಗಾರ ಡೌಟ್ ಇದೆಯಾ? ಅರ್ಥವಾಯ್ತು ಎಲ್ರಿಗೂ? ಹಾ, ಈಗ ನೀರು ತನ್ನಷ್ಟಕ್ಕೆ ತಾನೇ ಹರಿಯುತ್ತೆ. ಹೌದು. ಅದಕ್ಕೆ ಯಾವುದೇ ಒಂದು ಕ್ರಿಯೆ ಆಗ್ಲಿ ಅಥವಾ ಘರ್ಷಣೆ ಆಗ್ಲಿ ಏನು ಬೇಕಾಗಿಲ್ಲ. ಆದ್ರೆ ಬೆಂಕಿಗೆ ತನ್ನಷ್ಟಕ್ಕೆ ತಾನೇ ಅದು ಉರಿಯೋದಿಲ್ಲ. ಅದಕ್ಕೆ ಬೆಂಕಿ ಕಟ್ಟಿ ಕೀರಿದಾಗ ಮಾತ್ರ ಹತ್ತೋದ್ರಿಂದ ಅದು ಘರ್ಷಣೆ ಆಗಲ್ವಾ ಸರ್? ಅದು ಅಲ್ಲ, ಅದೇ ನಾನು ಹೇಳ್ತಿರೋದು. ಅದು ಕೂಡ ಒಂದು ಪದಾರ್ಥ. ಬೆಂಕಿ ಕಡ್ಡಿ ಅನ್ನೋದು ಪದಾರ್ಥ. ಗೀರುವುದು ಎನ್ನುವುದು ಒಂದು ಕ್ರಿಯೆ. ಹತ್ತಿಕೊಳ್ಳುವುದು ಕಾಲದ ಪರಿಣಾಮ. ಯಾಕೆಂದ್ರೆ ಅಲ್ಲಿರುವ ಪದಾರ್ಥಗಳು ಆ ರೀತಿ ಇದೆ. ಬೆಂಕಿ ಕಡ್ಡಿ ಯಾಕಿಲ್ಲ? ನೀರಿಗೆ ಡೌನ್ ಇರಬೇಕಲ್ವೇ? ಇಳಿಜಾರಿದ್ರೆ ಹರಿಯುತ್ತೆ, ಇಲ್ಲೇ ಹೋದ್ರೆ ಅಲ್ಲೇ ನಿಂತ್ಕೊಂಡಿರುತ್ತೆ. ಆ ಇಳಿಜಾರು ಅಂದ್ರೆ ಏನರ್ಥ? ನೀರಿಗೆ ಸ್ವಭಾವ ಆಗಲ್ಲ ಅಲ್ವಾ ಸರ್ ಅದು? ಮಗ ಈಗ ನೀವು ಹೇಳಿದ ಹಾಗೆ ನೀರು ಬೆಂಕಿ ಎಲ್ಲದಕ್ಕೂ ಅದರದ್ದೇ ಆದ ಕಾರಣಗಳಿದೆ, ಶಕ್ತಿಗಳಿದೆ, ನಿಯತವಾದ ಸ್ವಭಾವವಿದೆ. ಡೌನು ಅಂದ್ರೆ ಎಲ್ಲಿ ಇಳಿಜಾರಿದೆ ಅಲ್ಲಿ ಹರಿಯುವ ಸ್ವಭಾವ ನೀರಿಗೆ. ಬೆಂಕಿ ಹತ್ತಿಕೊಂಡಾಗ ಅದಕ್ಕೆ ಉಷ್ಣದ ಸ್ವಭಾವ ಬೆಂಕಿಗೆ. ಅಂದ್ರೆ ಅದರಲ್ಲಿರುವ ಒಂದು ನಿಯತವಾದ ಒಂದು ಶಕ್ತಿ ಇದೆ. ಆ ನಿಯತವಾದ ಶಕ್ತಿಗೆ ಸ್ವಭಾವ ಅಂತ ನಾವು ಕರಿತೀವಿ. ಅಷ್ಟೇ ನಾನು ಹೇಳ್ತಾ ಇರೋದು. ಓಕೆ, ಈಗ ನೆಕ್ಸ್ಟ್ ಏನು? ನಿಯತವಾದ ಶಕ್ತಿ ಅಂತ ಹೇಳಿದೆ. ನಿಯತಿ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ನಿಯತವಾದ ಶಕ್ತಿ ಅಂತ ನಾನು ಹೇಳಿದೆ. ಪೂರಕ ಅಂತ ಹೇಳ್ಬೋದಾ? ಪ್ರಾಮಾಣಿಕ ಅಲ್ವಾ ಸರ್? ಅದು ನಿಯತ್ತು, ಇದು ನಿಯತಿ. ಪೂರಕ ಬರಲ್ವಾ ಸರ್? ಇಲ್ಲ. ಅಂದ್ರೆ ಕಂಟಿನ್ಯೂಸ್ ಸರ್? ಅಲ್ಲ. ಕರ್ಮ, ಪದಾರ್ಥಗಳ ಕರ್ಮ, ಪದಾರ್ಥಗಳು ಮಾಡುವ ಕರ್ಮವೇ ಶಕ್ತಿ ರೂಪ, ಅದೇ ಸ್ವಭಾವ. ಅಂದ್ರೆ ನಮ್ಮಲ್ಲಿ ಏನಿದೆ? ಪಾಪ ಪುಣ್ಯ ಈ ರೀತಿಯ ಕರ್ಮಗಳಿದೆ ಪ್ರಪಂಚದಲ್ಲಿ. ಆದರೆ ಪದಾರ್ಥಗಳಿಗೆ ಪಾಪ ಪುಣ್ಯ ಅಂತ ಇಲ್ಲ, ಅವಕ್ಕೆ ಕರ್ಮ ಇದೆ. ಈ ಕರ್ಮಕ್ಕೆ ನಿಯತಿ ಅಂದ್ರೆ ಪದಾರ್ಥಗಳ ನಿಯತ ಶಕ್ತಿ, ಅದೇ ಸ್ವಭಾವ ಅಂತ ಹೇಳಿದೆ. ಇಲ್ಲಿ ನಿಯತ ಶಕ್ತಿ ಅಂದ್ರೆ ಕರ್ಮದಿಂದ ಒದಗುವ ಶಕ್ತಿ. ಅಂದ್ರೆ ಬೆಂಕಿ, ಉಷ್ಣದ ಉತ್ಪನ್ನ ಬೆಂಕಿಯಿಂದ ಆಗುವುದು ಅದರ ಕರ್ಮ. ಆ ಕರ್ಮಕ್ಕೆ ನಿಯತಿ. ಯಾವುದೇ ಪದಾರ್ಥಗಳ ಕರ್ಮ ವಿಷಮವಲ್ಲ, ಅಂದ್ರೆ ರಾಂಗ್ ಆಗೋದಿಲ್ಲ.
ಎಲ್ಲಾದರೂ ನೋಡಿದ್ದೀರಾ? ಅವು ನಾವು ಒಂದೊಂದು ಥರ ಪಾಪ ಪುಣ್ಯಗಳನ್ನು ಮಾಡ್ತೀವಿ, ಆದರೆ ಪದಾರ್ಥಗಳು ಆ ರೀತಿ ಮಾಡ್ತವೆ ಇಲ್ಲ. ಯಾರು ಬೆಂಕಿ ಹಚ್ಚಿದ್ರು ಬೆಂಕಿಯೇ, ಯಾರು ನೀರಿಟ್ಕೊಂಡ್ರು ನೀರೇ. ಜಾತಿ ಮತ ಪಂಥ ಅವನು ಇವಳು ಅದು ಇದು ಏನೂ ಇಲ್ಲ. ಅದರ ಸ್ವಭಾವ ಬದಲಾಗತ್ತೆಯೇ? ಇಲ್ಲ. ಅಂದ್ರೆ ಪದಾರ್ಥಗಳ ಕರ್ಮಕ್ಕೆ ನಿಯತಿ. ಆ ನಿಯತಿ ಎನ್ನುವುದು ಅಂದರೆ ಏನು? ಅದು ಒಂದು ಶಕ್ತಿ ರೂಪ. ಅಂದರೆ ಕರ್ಮ ಅನ್ನೋದೇನಾಯಿತು? ಒಂದು ಶಕ್ತಿ ರೂಪ. ಆ ಶಕ್ತಿ ರೂಪದಿಂದ ಉಂಟಾಗುವ ಗುಣವೇ ಸ್ವಭಾವ. ಇದು ಕಾಲ ಎಂಬ ಪ್ರಿನ್ಸಿಪಲ್ ಕೊಡುವಂತಹ ಪರಿಣಾಮವನ್ನ ಫಾಲೋ ಮಾಡೋದ್ರಿಂದ ಈ ರೀತಿಯಾದ ಪರಿಣಾಮ. ಅರ್ಥ ಆಯ್ತಾ? ಇನ್ನೊಂದ್ಸಲಿ ಹೇಳ್ಬೇಕಾ? ಗೊತ್ತಾಯ್ತು. ಈ ರೀತಿಯಾಗಿ ಕಾಲ ಸ್ವಭಾವೋ ನಿಯತಿ. ನೆಕ್ಸ್ಟ್ ಯಾವುದು? ಯದೃಚ್ಛ. ಯದೃಚ್ಛ ಅಂತಂದ್ರೇನು? ಆಕಸ್ಮಿಕ ಘಟನೆ. ಇಲ್ಲಿ ಪ್ರಶ್ನೆ ಅರ್ಥವಾಗಿದೆಯಾ? ನಾವು ಏನೇನು ಕೇಳ್ತಾ ಇದ್ದೀವಿ ಅಂತಂತ ಯಾರಾದ್ರೂ ಹೇಳಿ. ಇದೆಲ್ಲ ಯಾಕೆ ಮಾತಾಡ್ತಾ ಇದ್ದೀವಿ ಹೇಳಿ? ಟ್ರ್ಯಾಕೇ ಮಿಸ್ ಆಗಿದೆ ನಿಮಗೆ ಅಂತ ಅನ್ಸುತ್ತೆ ನನಗೆ. ನಾವು ಏನು ಕೇಳಿದ್ದು ಪ್ರಶ್ನೆ? ಈ ಬ್ರಹ್ಮಾಂಡದ ಜಗತ್ತಿ ಕಾರಣವೇ? ನಾವು ಎಲ್ಲಿದ್ದೇವೆ? ಯಾವುದರಿಂದ ಬದುಕಿದ್ದೇವೆ? ಎಲ್ಲಿ ಸ್ಥಿತರಾಗಿದ್ದೇವೆ? ನಾವ್ಯಾಗ ಸುಖ ದುಃಖದಲ್ಲಿರ್ತೇವೆ ಅಂದಾಗ ಇವರು ಜಗತ್ತಿಗೆ ಕಾರಣ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ತಾ ಇದ್ದಾರೆ. ಕಾಲವೇ? ಪದಾರ್ಥವೇ? ಸ್ವಭಾವವೇ? ನಿಯತಿಯೇ? ಈಗ ಯದೃಚ್ಛವೇ, ಇದು ಆಕಸ್ಮಿಕವೇ ಅಂತ ಅರ್ಥ ಆಗ್ತಿದೆ ಎಲ್ರಿಗೂ? ಆಕಸ್ಮಿಕವೇ. ಓಕೆ, ಇದು ಆಕಸ್ಮಿಕ ಘಟನೆಯೇ ಅಂದ್ರೆ ಯಾದೃಚ್ಛ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಮ್ಯಾಥಮೆಟಿಕಲಿ ಹೇಳಬೇಕು ಅಂದ್ರೆ ರ್ಯಾಂಡಮ್. ಸುಮ್ಮನೆ ರ್ಯಾಂಡಮ್ ಆಗಿ ಜಗತ್ತು ಸೃಷ್ಟಿ ಆಯ್ತೆ. ಇಲ್ಲಿ ರ್ಯಾಂಡಮ್ ಆಗಿ ನಾವು ಹುಟ್ಟುಬಿಟ್ವೆ, ಈ ರ್ಯಾಂಡಮ್ ಆಗಿ ನಾವು ಬದುಕಿದ್ದೇವೆ, ಈ ರ್ಯಾಂಡಮ್ ಆಗಿ ನಾವು ಇಲ್ಲಿದ್ದೇವೆ. ನಾವು ರ್ಯಾಂಡಮ್ ಆಗಿ ಸುಖ ದುಃಖ ಆರಿಸ್ಕೊತೀವಿಯೇ? ಮೊದಲು ಕಾಲದಿಂದ ಇವ, ಪದಾರ್ಥಗಳಿಂದ ಇವ, ಸ್ವಭಾವದಿಂದ ಇವ, ನಿಯತ ಶಕ್ತಿಗಳಿಂದ ಹೀಗ, ಅಥವಾ ಕರ್ಮಗಳಿಂದ ಹೀಗ, ಅಥವಾ ಆಕಸ್ಮಿಕವೇ? ಯಾವುದಲ್ಲ ಆಕಸ್ಮಿಕವೇ ಅಂತ ಕೇಳಿದ್ದಾರೆ. ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿರುವುದರಿಂದ ಇವುಗಳಲ್ಲಿ ಯಾವುದು ಪ್ರತ್ಯೇಕವಾಗಿ ಜಗತ್ತಿಗೆ ಕಾರಣವಲ್ಲ. ಏಕೆ ಅಂತಂದ್ರೆ ಇವೆಲ್ಲವೂ ಒಂದಕ್ಕೊಂದು ಸೇರ್ಕೊಂಡು ಕೆಲಸ ಮಾಡುತ್ತವೆ ಅಲ್ವೇ? ನಾನು ಇಷ್ಟೊತ್ತು ವಿವರ ಕೊಟ್ಟೆ. ಕಾಲ ಹೇಗೆ, ನಿಯತ ಶಕ್ತಿ ಹೇಗೆ, ಪದಾರ್ಥಗಳು ಹೇಗೆ, ಸ್ವಭಾವ ಹೇಗೆ, ಕರ್ಮ ಹೇಗೆ, ಇದು ಆಕಸ್ಮಿಕವೇ? ಇವೆಲ್ಲ ಇದು ಆಕಸ್ಮಿಕವಲ್ಲ. ಆದರೆ ಉಳಿದ ಎಲ್ಲವೂ ಪರಸ್ಪರ ಅವಲಂಬನೆಯಿಂದ ಕೆಲಸ ಮಾಡ್ಕೊಂಡು ಬರೋದ್ರಿಂದ ಯಾವುದು ಕೂಡ ನಾವು ಹೋದ ವಾರ ನೋಡಿದಂತಹ ಪ್ರಶ್ನೆಗೆ ಕಾರಣವಲ್ಲ, ಜಗತ್ತಿನ ಸೃಷ್ಟಿಗೆ ಕಾರಣವಲ್ಲ. ನಾವು ಇಲ್ಲಿ ಬದುಕಿರುವುದಕ್ಕೆ ಇವು ಕಾರಣವಲ್ಲ. ನಾವು ಎಲ್ಲಿಂದ ಹುಟ್ಟಿದ್ದೇವೆ ಅಂದರೆ ಇವುಗಳಿಂದ ಹುಟ್ಟಿಲ್ಲ. ನಾವು ಹೇಗೆ ಬದುಕಿದ್ದೇವೆ ಇವುಗಳಿಂದ ಬದುಕಿಲ್ಲ. ನಾವು ಹೇಗೆ ಇಲ್ಲಿ ಮುಂದುವರಿತಾ ಇದ್ದೇವೆ ಇವುಗಳಿಂದ ಮುಂದುವರಿತಾ ಇಲ್ಲ. ಸುಖ ದುಃಖಗಳು ಇವುಗಳಿಂದ ಬರ್ತಾ ಇದೆ ಇಲ್ಲ. ಆಯ್ತಾ? ಇವುಗಳ ಒಂದು ಹಾಗಾದ್ರೆ ಸಮೂಹ, ಅದು ಕಾರಣವೇ ಅಂದ್ರೆ ಇಲ್ಲ.
ಸುಖ ದುಃಖಗಳಿಗೆ ಕರ್ಮ ಕಂಡು ಬರುತ್ತಿರುವುದರಿಂದ ಅದು ಕೂಡ ಸುಖ ದುಃಖಗಳಿಗೆ ಕರ್ಮವೇ ಕಾರಣವಲ್ಲ. ಯಾಕೆಂದರೆ ಅದರ ಹಿಂದೆ ನಮ್ಮ ಡಿಸಿಷನ್ ಇದೆ, ನಮ್ಮ ಚಿಂತನೆಗಳಿದೆ. ಹಾಗಾಗಿ ಈ ಜೀವಾತ್ಮ ಅವನು ಅವಿದ್ಯ ಕಾಮ ಕರ್ಮಗಳಿಂದ ನಿರ್ಮಿತವಾಗಿದ್ದಾನೆ. ಆಹಾರ, ನಿದ್ರಾ, ಭಯ, ಮೈಥುನ ಇವುಗಳಿಂದ ಅವಿದ್ಯೆಯು ಜನರೇಟ್ ಆಗಿದೆ. ಇವುಗಳಿಂದ ಜನರೇಟ್ ಆಗುವಂತಹ ಕಾಮ, ಇವುಗಳಿಗೆ ಅನುಕೂಲಕರವಾಗಿರುವಂತಹ ಕರ್ಮ, ಇವುಗಳಿಂದ ಹೀಗಾಗಿರುವುದರಿಂದ ಅವನು ಕೂಡ ಸ್ವತಂತ್ರನಲ್ಲ. ಅಂದರೆ ಈ ಪ್ರಶ್ನೆಗಳಿಗೆ ಕಾಲವೂ ಕಾರಣವಲ್ಲ, ಪದಾರ್ಥಗಳೂ ಕಾರಣವಲ್ಲ, ಅದರ ಸ್ವಭಾವವೂ ಕಾರಣವಲ್ಲ, ಅದರ ನಿಯತ ಶಕ್ತಿಯನ್ನು ಕೊಡುವಂತಹ ಕರ್ಮಗಳೂ ಕಾರಣವಲ್ಲ. ಇದು ಯಾವುದು ಹಾಗಂತ ಆಕಸ್ಮಿಕ ಘಟನೆಯಲ್ಲ. ಇವುಗಳೆಲ್ಲ ಇಂಡಿಪೆಂಡೆಂಟ್ ಕಾರಣವೂ ಅಲ್ಲ. ಇವೆಲ್ಲ ಸೇರ್ಕೊಂಡಾಗಿ ಉಂಟಾಗುವ ಕಾರಣವೂ ಅಲ್ಲ. ಜೀವಾತ್ಮನು ಕಾರಣವಲ್ಲ, ಆತ್ಮನೂ ಕಾರಣನಲ್ಲ ಎನ್ನುವುದು ಈ ಮಂತ್ರದ ಅರ್ಥ. ಇನ್ನೊಂದ್ಸಲ ಆ ಮಂತ್ರ ಹೇಳ್ತೀನಿ. ಕಾಲ ಸ್ವಭಾವ ನಿಯತಿರ್ಯದೃಚ್ಛಾ ಭೂತಾನಿ ಯೋನಿ ಪುರುಷ ಇತಿ ಚಿಂತ್ಯ ಸಂಯೋಗ ಏಷಾಂ ನತ್ವಾತ್ಮಾ ಭಾವಾದಾತ್ಮಾಪ್ಯನೀಶಃ ಸುಖ ದುಃಖ ಹೇತೋ ಅನ್ನೋದು ಈ ಎರಡನೇ ಮಂತ್ರದ ಅರ್ಥ. ಯಾರಿಗಾದರೂ ಅನುಮಾನ ಇದೆಯಾ ಇವತ್ತಿನ ಮಾಡಿದ ಡಿಸ್ಕಷನ್ನಲ್ಲಿ? ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಮುಂದಕ್ಕೆ ಹೋಗ್ತೀನಿ. ಯಾರಿಗಾದ್ರು ಅನುಮಾನ ಇದ್ದರೆ ಇಲ್ಲೇ ಕೇಳಿ. ಆಯ್ತು. ಈಗ ಮೂರನೇ ಮಂತ್ರ. ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ದೇವಾತ್ಮಶಕ್ತಿಂ ಸ್ವಗುಣೈರ್ನಿಗೂಢಾಂ ಯಃ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಯುಕ್ತಾನ್ಯಧಿಷ್ಠತ್ಯೇಕಃ. ಮುಂದಕ್ಕೆ ಮೂರನೇ ಮಂತ್ರ. ಧ್ಯಾನ ಯೋಗದಲ್ಲಿ ಸಮಾಹಿತರಾದ ಆ ಋಷಿಗಳು ತನ್ನ ಗುಣಗಳಿಂದ ಮುಚ್ಚಲ್ಪಟ್ಟ ದೇವನ ಆತ್ಮಶಕ್ತಿಯನ್ನು ಸಾಕ್ಷಾತ್ಕರಿಸಿದರು. ಅದ್ವಿತೀಯನಾದ ಪರಮಾತ್ಮನು ಕಾಲದಿಂದ ಆತ್ಮನವರೆಗಿನ ಕಾರಣಗಳನ್ನೆಲ್ಲ ನಿಯಮಿಸುತ್ತಾನೆ. ಈ ಮಂತ್ರದ ಅರ್ಥ ಅಂದರೆ ಯಾವುದೂ ಕಾರಣವಲ್ಲ. ಜಗತ್ತಿನ ನಿರ್ಮಾಣಕ್ಕಾಗಲಿ, ನಾವು ಹುಟ್ಟೋದಕ್ಕಾಗಲಿ, ಬದುಕಿರೋದಕ್ಕಾಗಲಿ, ಇರೋದಕ್ಕಾಗಲಿ, ಸುಖಕ್ಕಾಗಲಿ, ದುಃಖಕ್ಕಾಗಲಿ ಯಾವುದು ಕಾರಣವಲ್ಲ. ಈ ಕಾಲ, ಪದಾರ್ಥ, ಅದರ ನಿಯತ ಶಕ್ತಿ, ಸ್ವಭಾವ, ಕರ್ಮ, ಕಾಲ, ದೇಶ ಎಲ್ಲದಕ್ಕೂ ಯಾವುದು ಕಾರಣ? ಆ ಪರಮಾತ್ಮ. ಈ ಕಾರಣಗಳನ್ನ ಅವನು ನಿಯಮ ಮಾಡಿ ಅವನು ನಿರ್ಮಿಸುತ್ತಾನೆ. ಅರ್ಥ ಇದೆ? ಪರಮ ಆತ್ಮನ್ ಪ್ರಗತಿಗಾಗಿ ಇರುವಂತಹ ಅಂತಿಮವಾದ ಚಲನೆ ಮತ್ತು ಚಿಂತನೆ ಅಂತ ಏನಿದೆ, ಬಿಯಾಂಡ್ ಗಾಡ್, ಬಿಯಾಂಡ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದಮೇಲೆ ಇನ್ನೆಲ್ಲ ಕೆಳಗಡೆ ಇರೋದೆಲ್ಲ ಬಿಟ್ಟುಬಿಡೋಣ. ಅವನು ಈ ಕಾರಣಗಳನ್ನ ನಿರ್ಮಿಸುತ್ತಾನೆ, ಜೊತೆಗೆ ನಿಯಮಿಸುತ್ತಾನೆ. ಇದು ಹೀಗೆ ಇರ್ಬೇಕು, ಸಮಯ ಅಂದ್ರೆ ಹೀಗೆ ಇರ್ಬೇಕು, ಕಾಲ ಅಂದ್ರೆ ಹೀಗೆ ಇರ್ಬೇಕು, ಕರ್ಮ ಹೀಗೆ ಇರ್ಬೇಕು ಅಂದ್ರೆ ಇಲ್ಲಿ ನಾ ಹೇಳ್ತಾರ ಅರ್ಥ ಎಲ್ಲವೂ ಅವನೇ, ನಮ್ಮ ಕೈಯಲ್ಲಿ ಏನಿಲ್ಲ ಅನ್ನೋ ಅರ್ಥ ನಾನು ಹೇಳ್ತಾ ಇಲ್ಲ. ಇಂಥದಕ್ಕೆ ಇಂಥದೇ ಪರಿಣಾಮ ಬರುವುದು
ಹೇಗೆ ಬರುತ್ತೆ ಪರಿಣಾಮ ಅನ್ನೋದನ್ನು ನಾವು ಯಾವ ಥರ ಚಿಂತೆ ಮಾಡಿದೀವ? ತಿಂದಾಗ ಸಿಹಿ ಆಯಿತು, ಹೇಗೆ ಸಿಹಿ ಆಯಿತು ನಾವು ಯೋಚನೆ ಮಾಡಿದೀವ? ಇದಕ್ಕೆ ಕಾಲ ಅನ್ನೋದು ಆ ಪರಿಣಾಮವನ್ನು ತರ್ತಾ ಇದೆ. ಆ ಸಕ್ಕರೆಗೆ ಸಿಹಿ ಅನ್ನೋ ಸ್ವಭಾವ ಈ ಪರಮಾತ್ಮ ಕೊಟ್ಟಿದೆ. ಪರಿಣಾಮಕ್ಕಾಗಿ ಕಾಲವನ್ನು ನಿಯಮಿಸಿದೆ, ಅಳತೆಗಾಗಿ ಸಮಯವನ್ನು ನಿರ್ಮಿಸಿದೆ, ಕರ್ಮಗಳನ್ನು ನಿಯಮಿಸಿದೆ, ಶಕ್ತಿಗಳನ್ನು ನಿರ್ಮಿಸಿದೆ. ಅಂದರೆ ನಾನು ಹೇಳ್ತಿರೋದು ನಿಮ್ಗಳಿಗೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಈ ಪರಿಣಾಮ ಸ್ವಭಾವ ಹೀಗೆ, ಇದು ಹೀಗೀಗೆ, ಇದು ಹೀಗೀಗೆ, ಹೀಗಾದರೆ ಹೀಗೆ, ಇದೆಲ್ಲವನ್ನು ಮಾಡಿರುವುದು ಯಾರು? ಆ ಪರಮ ಆತ್ಮನ್. ಬ್ರಹ್ಮ ಅಂದರೆ ಹೀಗೆ, ವಿಷ್ಣು ಅಂದರೆ ಹೀಗೆ, ಮಹೇಶ್ವರ ಅಂದರೆ ಹೀಗೆ, ಭೂಮಿ ಅಂದರೆ ಹೀಗೆ, ಜೀವಾತ್ಮ ಅಂದರೆ ಹೀಗೆ, ಆತ್ಮ ಅಂದರೆ ಹೀಗೆ, ಗಿಡ ಅಂದರೆ ಹೀಗೆ, ಆನೆ ಅಂದರೆ ಹೀಗೆ, ಎಲ್ಲವೂ ಒಂದು ನಿಯಮಬದ್ಧವಾಗಿದೆಯಲ್ಲ. ಅಂದರೆ ನಾವು ಮಾಡುವುದರಿಂದ ಪರಿಣಾಮ ಬಂತು, ಕರ್ಮದಿಂದ ಪರಿಣಾಮ ಬಂತು ಅನ್ನುವುದಲ್ಲ, ಕಾಲದಿಂದ ಪರಿಣಾಮ ಬರ್ತಾ ಇದೆ. ಈ ಕರ್ಮ, ನಿಯತ ಶಕ್ತಿ, ಪದಾರ್ಥ, ಸ್ವಭಾವ, ಕಾಲ ಇಷ್ಟೆಲ್ಲವನ್ನು ತಿಳಿದಾಗ ಉಂಟಾದ ಗ್ರಂಥವೇ ಆಗಮಶಾಸ್ತ್ರ. ಕರ್ಮಗಳಲ್ಲಿ ಪ್ರಾರಬ್ಧ ಸಂಚಿತ ಆಗಮ. ಆ ಆಗಮ ಯಾವುದು? ಇದುಗಳಿಂದ ಉಂಟಾಗಿರುವ ನಿಯಮ. ಹೀಗಾಗಿ ವೇದದ ಋಷಿಗಳು ವೈದಿಕದಲ್ಲಿ ಹೀಗೆ ಮಾಡು, ನಿನಗೆ ಹೀಗೆ ಆಗತ್ತೆ, ಅಥವಾ ಹೀಗಾಗಿದ್ರೆ ಅದನ್ನು ಹೀಗೆ ನಿವಾರಿಸಿಕೊಳ್ಳಬಹುದು, ಹೀಗೆ ಮಾಡಬೇಡ, ಅದು ನಿನಗೆ ಹಾಗಾಗುತ್ತೆ, ನೀನು ಅವತ್ತು ಹಾಗೆ ಮಾಡಿದ್ರಿಂದ ಇವತ್ತು ಹೀಗಾಗ್ತಾ ಇದೆ, ನಿನ್ನ ವಂಶದಲ್ಲಿ ಹಾಗಾಗಿದ್ರಿಂದ ನಿನಗಿವತ್ತು ಜೀವನದಲ್ಲಿ ಹೀಗಾಗ್ತಾ ಇದೆ. ಅಂದ್ರೇನು? ಜ್ಯೋತಿಷ್ಶಾಸ್ತ್ರ ಇದೆಲ್ಲ ಹೇಗೆ ಬರೆದ್ರು? ಹೀಗೆ ಇವುಗಳ ಅರ್ಥದಿಂದ, ಇವುಗಳನ್ನು ಅರ್ಥ ಮಾಡಿಕೊಂಡಿದ್ರಿಂದ ಪರಮಾತ್ಮ ನಿಂದ, ಅದು ಪರಮಾತ್ಮನಿಂದ ಅನ್ನೋ ಬದಲು ಪರಮಾತ್ಮದಿಂದ. ಪರಮಾತ್ಮನಿಂದ, ಪರಮಾತ್ಮದಿಂದ ಏನು ವ್ಯತ್ಯಾಸ? ದಯವಿಟ್ಟು ಬೇಗ ಹೇಳಿ. ಪರಮಾತ್ಮನಿಂದ, ಪರಮಾತ್ಮದಿಂದ ಅಂದರೆ ಅದೊಂದು ವ್ಯವಸ್ಥೆ. ಹೇಳಿ ಕೀರ್ತಿಯವರೇ. ಸರ್, ಪರಮಾತ್ಮನಿಂದ ಅಂದ್ರೆ ಅದಕ್ಕೆ ಅವನು ಕಾರಣ ಆಗಿರ್ತಾನೆ. ಅಲ್ಲ, ಅದೇ ಕಾರಣ. ಹಾ ಸರ್, ಪರಮಾತ್ಮದಿಂದ ಅಂದ್ರೆ ಅದರಿಂದ ಅಂತ ಹೇಳ್ಬೋದು. ಅಂದ್ರೆ ಜೆಂಡರ್ ಅಲ್ಲ ಅದು, ಅಂದ್ರೆ ವ್ಯಕ್ತಿ ಅಲ್ಲ. ಪರಮಾತ್ಮ ಇಟ್ಕೆನೆ ನಮಗೆ ಒಂದು ವ್ಯಕ್ತಿಯ ಕಲ್ಪನೆ ಬಂದ್ಬಿಡುತ್ತೆ. ವ್ಯಕ್ತಿಯಿಂದ ಇಟ್ಕೆನೆ ಗಂಡೋ ಹೆಣ್ಣು, ಅವನು ಮನುಷ್ಯನ್ ತರ ಇದಾನೋ ಇಲ್ಲ ಆನೆ ತರ ಇದಾನೋ, ಈ ತರ ಏನೇನೋ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬರುತ್ತೆ. ಹಾಗಾಗಿ ಪರಮಾತ್ಮದಿಂದ ಈ ನಿಯಮಗಳನ್ನ ಅರಿತುಕೊಂಡು ಅದನ್ನ ರಚನೆ ಮಾಡಿದಾಗಲೇ ಅದೇ ಶಾಸ್ತ್ರಗಳಾಗಿವೆ. ಅರ್ಥ ಆಗ್ತಿದೆಯೇ? ಒಂದು ಹೋಮ ಹೀಗೆ ಮಾಡ್ಬೇಕು, ಒಂದು ಹವನ ಹೀಗೆ ಮಾಡ್ಬೇಕು, ಹೀಗೆ ದಾನ ಮಾಡ್ಬೇಕು, ಹೀಗೆ ವಿದ್ಯಾ ಕಲಿಬೇಕು, ಇದು ಕೆಟ್ಟದು, ಇದು ಒಳ್ಳೆಯದು, ಹೇಗೆ ಹೇಳಲಿಕ್ಕೆ ಸಾಧ್ಯ? ಇವತ್ತು ನಿಮ್ಮ ಮಕ್ಕಳಿಗೆ ನೀವು ಬೆಂಕಿಯಲ್ಲಿ ಆಟ ಆಡೋದಕ್ಕೆ ಬಿಡ್ತೀರಾ? ಬಿಡೋದಿಲ್ಲ. ಯಾಕಂದ್ರೆ ಯು ನೋ ದಟ್ ಅದರ ಪರಿಣಾಮ ಏನಾಗುತ್ತೆ, ಬೆಂಕಿಯ ಜೊತೆ ಸರಸವಾಡಿದರೆ ಏನಾಗ್ತದೆ ಗೊತ್ತು.
ಗೊತ್ತಿರೋದು ಓಕೆ, ಆದರೆ ಗೊತ್ತಿಲ್ಲದೆ ಇರೋದು ಬಹಳ. ಆ ಗೊತ್ತಿಲ್ಲದೆ ಇರೋದು ಬಹಳವಾಗಿರುವುದರಿಂದ ಅದನ್ನು ಗೊತ್ತು ಮಾಡಿಕೊಳ್ಳುವಿಕೆಗಾಗಿ ಈ ಶಾಸ್ತ್ರಗಳು ರಚನೆಯಾಗಿವೆ. ಈ ಶಾಸ್ತ್ರ ಅಂದರೆ ಏನಾಯಿತು? ವಿಜ್ಞಾನವಾಯಿತು. ಶಾಸ್ತ್ರ ಅಂದರೆ ಇದು ನಾವು ತಿಳ್ಕೊಂಡ ಹಾಗೆ ಅಡುಗುಲಜ್ಜಿಯ ಕಟ್ಟು ಕಥೆಯಲ್ಲ, ಇದು ಸಂಪೂರ್ಣ ವಿಜ್ಞಾನ. ಈ ವಿಜ್ಞಾನದ ರಚನೆ ಹೇಗಾಯಿತು? ಅಣುರೇಣು ತೃಣಕಾಷ್ಟದಿಂದ ನಮ್ಮ ಆತ್ಮದವರೆಗೆ, ಬ್ರಹ್ಮನವರೆಗೆ ತಪಸ್ಸಿನ ಮುಖಾಂತರ, ಧ್ಯಾನದ ಮುಖಾಂತರ ಅರಿತಂತಹ ಋಷಿಗಳು ಈ ಕಾಲ, ಪದಾರ್ಥ, ಸ್ವಭಾವ, ಕರ್ಮ, ದೇಶ, ಕಾಲ, ಸಮಯ ಎಲ್ಲ ತಿಳ್ಕೊಂಡು ಈ ಶಾಸ್ತ್ರಗಳನ್ನು ಬರೆದರು. ಅವ್ರಿಗೆ ಗೊತ್ತಿತ್ತು, ಅವ್ರು ತಿಳ್ಕೊಂಡು ಹೋಗೋದಾಗಿತ್ತು. ಯಾಕೆ ಬರೆದರು? ಉಳಿದವ್ರಿಗೆ ಗೊತ್ತಾಗಲಿ ಅಂತ. ಈಗ ನಾನು ಹಲವಾರು ಪುಸ್ತಕಗಳನ್ನು ಬರೀತೇನೆ, ಹಲವಾರು ಪ್ರವಚನಗಳನ್ನು ಮಾಡ್ತೇನೆ, ಕವನಗಳನ್ನು ಬರೀತೇನೆ. ಯಾಕೆ? ಅದು ನಾನು ಬರೀದೇ ಹೋದರೂ ನನಗೆ ಆ ವಿಚಾರ ಗೊತ್ತಿದೆ. ಆದರೂ ಪುನಃ ಯಾಕೆ ಬರೀತೇನೆ ಅಂತಂದರೆ, ಅದು ನಮ್ಮ ಋಷಿಗಳು ಹೇಳಿಕೊಟ್ಟ ದಾರಿ. ನೀನು ಒಬ್ಬ ತಿಳಿದುಕೊಂಡು ಹೋದರೆ ಸ್ವಾರ್ಥ. ನೀನು ತಿಳಿದದ್ದನ್ನು ಎಲ್ಲರಿಗೂ ಹೇಳು, ಎಲ್ಲರೂ ತಿಳಿದುಕೊಳ್ಳಲಿ. ಅದನ್ನು ತಿಳಿದುಕೊಂಡು ಅವರು ಕೂಡ ಈ ಕಾಲದ ಮೇಲೆ ನಿಲ್ಲದೆ, ಪರಿಣಾಮಕ್ಕೋಸ್ಕರ ಕೆಲಸ ಮಾಡದೆ, ಪದಾರ್ಥಗಳ ಮೇಲೆ ಅವಲಂಬಿತವಾಗದೆ, ಕೇವಲ ಕರ್ಮ 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 ಅಂತ ಸಾಯದೆ, ಕರ್ಮಠರಾಗದೆ, ಪಾಪ ಪುಣ್ಯಗಳ ಹೊರೆಯಿಂದ ಆಚೆ ಬಂದು, ಜೀವಾತ್ಮನಿಂದ ಆಚೆ ಬಂದು, ಆತ್ಮನನ್ನು ಉಪಯೋಗಿಸಿಕೊಂಡು ಬ್ರಹ್ಮನನ್ನು ತಲುಪಿ, ಬ್ರಹ್ಮನಲ್ಲಿ ನಿಂತು ಆ ಪರಮಾತ್ಮನನ್ನು ತಲುಪಿ ಕೈವಲ್ಯ ಅಬ್ಸಲ್ಯೂಟ್ ಆಗೋದು. ಅದಕ್ಕೆ ಅನುಕೂಲ ಮಾಡಿಕೊಡು ಎಂಬುದಾಗಿ ಹೇಳಿದಂತಹ ಅವರ ಆದರ್ಶವಾದ ನಡೆ ಹಾಗೂ ನುಡಿ ಇವುಗಳನ್ನು ನೋಡಿದ ನಾನು ಅದೇ ದಾರಿಯನ್ನು ಆಯ್ದುಕೊಂಡಿದ್ದೇನೆ ಅಷ್ಟೆ. ಅದು ಅವರೆಲ್ಲ ಹೇಗೆ ಮಾಡಿದರು? ಧ್ಯಾನಯೋಗದಲ್ಲಿ ಸಮಾಹಿತರಾದ ಋಷಿಗಳು ತನ್ನ ಗುಣಗಳಿಂದ ಮುಚ್ಚಲ್ಪಟ್ಟ ದೇವನ ಆತ್ಮಶಕ್ತಿಯನ್ನು ಸಾಕ್ಷಾತ್ಕರಿಸಿಕೊಂಡರು. ಅದ್ವಿತೀಯನಾದ ಪರಮಾತ್ಮನು ಕಾಲದಿಂದ ಆತ್ಮನವರೆಗಿನ ಕಾರಣಗಳನ್ನೆಲ್ಲ ನೇಮಿಸುತ್ತಾನೆ ಎಂದಾಗಿ ತಿಳಿದುಕೊಂಡರು. ತೇ ಧ್ಯಾನ ಯೋಗಾನುಗತ ಅಪಶ್ಯಂತೇವಾತ್ಮಶಕ್ತಿಂ ಸ್ವಗುಣೈರ್ನಿಗೂಢಾಂ ಯಃ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಯುಕ್ತಾನ್ಯಧಿಷ್ಠತ್ಯೇಕಃ. ಅಂದರೆ ಎಲ್ಲವನ್ನೂ ಯಾಕೆ ಇವರು ನಿರಾಕರಿಸಿದರು? ಕಾಲ ಅಲ್ಲ, ಪದಾರ್ಥ ಅಲ್ಲ, ಸ್ವಭಾವ ಅಲ್ಲ, ಕರ್ಮ ಅಲ್ಲ, ಜೀವಾತ್ಮ ಅಲ್ಲ, ಆತ್ಮ ಅಲ್ಲ, ಯಾವುದು ಈ ಜಗತ್ತಿಗೆ ಶಿಷ್ಯರು ಕೇಳಿದ ಪ್ರಶ್ನೆಗಳಿಗೆ ಯಾವುದು ಕಾರಣವಲ್ಲ. ಬ್ರಹ್ಮವೂ ಕೂಡ ಕಾರಣ ಅಲ್ಲ, ಆ ಪರಮಾತ್ಮ ಮಾತ್ರ. ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಹಾಗೂ ಲಯಗಳಿಗೆ ಆ ಬ್ರಹ್ಮ ವಿಷ್ಣು ಶಿವ ಇವರ ಸ್ವರೂಪದಲ್ಲಿರುವ ಶಕ್ತಿಗಳಿಗೆ, ಪ್ರಕೃತಿಗೆ, ಆತ್ಮಕ್ಕೆ, ಪುರುಷನಿಗೆ, ಶಕ್ತಿಗೆ, ಎಲ್ಲದಕ್ಕೂ ಪರಮಾತ್ಮ ಕಾರಣ ಅಂತ ನಿರ್ಧಾರ ಮಾಡಿ ಹೇಳಿದ್ದಾರೆ. ಯಾರು ಕ್ವಶನ್ ಇದ್ರೆ ಕೇಳಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ.
ओम प्रणो देवी सरस्वती वाजेभिर्वाचिनीवती धीनामवित्रवतु आनो दिवो बृहतः पर्वतादा सरस्वती यजता गन्तु यज्ञम् ओम वाग्देव्यै नमः। ओम गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओम वेदमाता नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा।